ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾಸ್ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ಸಿಂಪಲ್ ಆಗಿ ಟೇಸ್ಟಿಯಾಗಿ ಗೀ ರೈಸ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಎಲ್ಲರೂ ಬಾಸುಮತಿ ರೈಸ್ ಹಾಕಿ ಮಾಡ್ತೀರಾ ಅಲ್ವಾ? ನಾನಿವತ್ತು ಜೀರಾ ರೈಸ್ ಹಾಕಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ಆ ಫ್ಲೇವರ್ ಅಂತೂ ಎಕ್ಸಲೆಂಟ್ ಆಗಿರುತ್ತೆ. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಒಂದು ದಪ್ಪ ತಳ ಇರುವಂಥ ಪಾತ್ರೆ ಒಳಗಡೆ 2 ಟೇಬಲ್ ಸ್ಪೂನ್ ತುಪ್ಪ, 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಮನೆಯಲ್ಲೇ ಕಾಯಿಸಿರೋವಂಥ ತುಪ್ಪ ಆಗಿರೋದ್ರಿಂದ ಲೈಟಾಗಿ ಯೆಲ್ಲೋ ಕಲರ್ ಇದೆ. ಇದಕ್ಕೆ ಮಸಾಲೆ ಐಟಮ್ಗಳನ್ನ ಹಾಕೊಳ್ಳೋಣ. 1 ಪಲಾವ್ ಎಲೆ ಅರ್ಧ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಚಕ್ಕೆ 1 ಚಿಕ್ಕ ಪೀಸು, ಲವಂಗ 4, ಏಲಕ್ಕಿ 4, ಮರಾಠ ಮಗು 1 ಸ್ಟಾರ್ ಫ್ಲವರು, ಜೊತೆಗೆ 1 ಚಿಕ್ಕ ಪೀಸು ಕಲ್ಲು ಹೂವು ಅಂತೂ ಹಾಕಲೇಬೇಕು. ಅದರಿಂದನೇ ನಿಮಗೆ ಒಂದು ಒಳ್ಳೆ ಫ್ಲೇವರ್ ಬರೋದು ಗೀ ರೈಸ್ಗೆ. ಈ ಮಸಾಲೆ ಎಲ್ಲ ಒಳ್ಳೆ ಘಮ ಬಿಡೋಕ್ಕೆ ಶುರು ಆಗಲಿ. ಲೈಟಾಗಿ ಮಸಾಲೆ ಘಮ ಬಿಡೋಕ್ಕೆ ಶುರು ಆಗ್ತಿದೆ ಹಾಗೆ 1 ಟೇಬಲ್ ಸ್ಪೂನ್ ಗೋಡಂಬಿ, ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕು. ಗೋಡಂಬಿ ಹಿಂಗೆ ಫ್ರೈ ಮಾಡ್ತಾ ಇದ್ರೇ ಒಂಥರ ಲೈಟ್ ಅನ್ನಿಸ್ತಾ ಇದೆ, ಒಂಥರ ಹಗೂರವಾಗಿದೆ ಹಿಂಗೆ ಫ್ರೈ ಮಾಡೋ ಟೈಮಲ್ಲಿ. ಇವಾಗ 3 ಹಸಿಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ, ಉದ್ದುದ್ದ ಸಿಳ್ಕೊಂಡಿರೋವಂಥದ್ದು. ಒಂದ್ಸಲ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ದಪ್ಪ ಸೈಜ್ ಈರುಳ್ಳಿ ಉದ್ದುದ್ದ ಸ್ಲೈಸಸ್ಗಳ ಆಕಾರದಲ್ಲಿ ಕಟ್ ಮಾಡಿ ಹಾಕೊಳ್ತಿದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಈರುಳ್ಳಿ ಲೈಟಾಗಿ ಸಾಫ್ಟ್ ಆಗಲಿ, ಜೊತೆಗೆ ಲೈಟಾಗಿ ಕಲರ್ ಕೂಡ ಚೇಂಜ್ ಆಗಲಿ, ಅಂದರೆ ಒಳ್ಳೆ ಘಮ ಬರೋಕ್ಕೆ ಶುರು ಆಗಲಿ. ಈರುಳ್ಳಿ ಲೈಟಾಗಿ ಕಲರ್ ಚೇಂಜ್ ಆಗಿದೆ, ಜೊತೆಗೆ ಒಳ್ಳೆ ಘಮ ಬರ್ತಾ ಇದೆ. ಆ ಘಮ ಬಂದಾಗಲೇ ನಿಮಗೆ ಕಲರ್ ಚೇಂಜ್ ಆಗಿದೆ ಅನ್ನೋದು ಗೊತ್ತಾಗೋದು. ಇವಾಗ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆ 1 ಚೂರು ನೀರು ಹಾಕ್ಕೊಂಡು ನಾನು ಇಟ್ಕೊಳ್ತೀನಿ. ಆವಾಗ ಒಂದು ಬ್ಲೇಡ್ಗಳು ಚೆನ್ನಾಗಿ ಸಿಗುತ್ತೆ, ನೈಸಾಗಿ ಪೇಸ್ಟ್ ಆಗುತ್ತೆ. ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಅದ್ರ ಹಸಿ ಘಮ ಎಲ್ಲ ಹೋಗಲಿ. ಶುಂಠಿ ಬೆಳ್ಳುಳ್ಳಿದೆಲ್ಲ ಹಸಿ ಘಮ ಹೋಗಿದೆ. ಇವಾಗ ಸಣ್ಣ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು 2 ಸೇರಿ 2 ಟೇಬಲ್ ಸ್ಪೂನ್ ಇದೆ. ಈ ಒಂದು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಒಳ್ಳೆ ಘಮ ಬಿಡಲಿ, ಅಲ್ಲಿವರೆಗೂ 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಸೊಪ್ಪುಗಳದ್ದೆಲ್ಲ ಘಮ ಲೈಟಾಗಿ ಬರೋಕ್ಕೆ ಶುರು ಆಗ್ತಾ ಇದೆ. ಇವಾಗ 1 ದಪ್ಪ ಸೈಜ್ ಜಾಮ್ ಟೊಮೆಟೊ ಉಪಯೋಗಿಸ್ತಾ ಇದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಜಾಮ್ ಟೊಮೆಟೊನ ಕೊನೆಯಲ್ಲೇ ಹಾಕೋಬೇಕು. ಹಾಕ್ಕೊಂಡು ಜಸ್ಟ್ ಈ ಥರ 1 ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ. ಅದ್ರ ಹಸಿ ಘಮ ಹೋಗಬೇಕು, ಮೆತ್ತಗೆ ಆಗಬಾರ್ದು. ಅದು ಆ ಟೊಮೆಟೊ ಪೀಸಸ್ಗಳು ಹಾಗೆ ಇರಬೇಕು ಕಾಣೋ ಥರ. ಆವಾಗಲೇ ಈ ಒಂದು ಗೀ ರೈಸ್ಗೆ ಒಳ್ಳೆ ಟೇಸ್ಟು, ಜೊತೆಗೆ ತಿನ್ನಬೇಕಾದ್ರೆ ಆ ಟೊಮೆಟೊ ಪೀಸಸ್ ಬಾಯಿಗೆ ಸಿಗ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ. 1 ನಿಮಿಷ ಅಷ್ಟೇ ಮಿಕ್ಸ್ ಮಾಡ್ಕೊಂಡಿರೋದು ಟೊಮೆಟೊನ. ಇವಾಗ ಬಿಸಿನೀರು ಹಾಕ್ಕೊಳ್ತಾ ಇದ್ದೀನಿ. 2 ಕಪ್ಪು ಬಿಸಿನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಕುದಿಯೋದಕ್ಕೆ ಶುರು ಆಗಿದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು 1 ಕಪ್ಪು ಜೀರಾ ರೈಸ್ನ ನಾನೊಂದು 10 ನಿಮಿಷ ನೀರಲ್ಲಿ ನೆನೆಸಿಟ್ಟಿದ್ದೆ. ನೀವು ಜೀರಾ ರೈಸ್ ಜಾಗದಲ್ಲಿ ಬಾಸುಮತಿ ರೈಸ್ ಕೂಡ ಹಾಕೋಬೋದು. ಯೂಶ್ವಲಿ ಗೀ ರೈಸ್ಗೆಲ್ಲರೂ ಬಾಸುಮತಿ ರೈಸ್ ಹಾಕೋತಾರೆ, ಆದರೆ ನಾನಿವತ್ತು ಈ ಜೀರಾ ರೈಸಲ್ಲಿ ಮಾಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಸಾಫ್ಟಾಗಿ ಮಾಡ್ಕೊಳ್ಳೋದ್ರಿಂದ 1 ಕಪ್ ಅಕ್ಕಿಗೆ 2 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ನಿಮಗೆ ಹುಡುಡಿಯಾಗಿ ಬೇಕು ಅಂತ ಅಂದರೆ 1/4 ಕಪ್ಪಷ್ಟು ನೀರು ಹಾಕ್ಕೊಳ್ಳಿ. ನೋಡಿ, ಲೈಟಾಗಿ ಕುದಿ ಬರೋದಕ್ಕೆ ಶುರು ಆಗಲಿ, ನಂತರ ಲಿಡ್ ಕ್ಲೋಸ್ ಮಾಡ್ಕೊಳ್ಳೋಣ. ಕುದಿ ಬರೋದಕ್ಕೆ ಶುರು ಆಗಿದೆ. ಇವಾಗ ಒಂದ್ಸಲ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ನಂತರ ಲಿಡ್ ಕ್ಲೋಸ್ ಮಾಡ್ಕೊಳ್ತೀನಿ. ಲಿಡ್ ಕ್ಲೋಸ್ ಮಾಡಿಕೊಂಡು ಕಂಪ್ಲೀಟ್ ಲೋ ಫ್ಲೇಮಲ್ಲಿ 10 ನಿಮಿಷ ಬೇಯಿಸ್ಕೊಳ್ಳೋಣ. ಲೋ ಫ್ಲೇಮಲ್ಲಿ 10 ನಿಮಿಷ ಇದನ್ನು ಬೇಯಿಸ್ಕೊಂಡಿದ್ದೀನಿ. ಅಕ್ಕಿ ಎಲ್ಲ ತೆಳಗೆ ಕೊಟ್ಟೋಗ್ಬಿಟ್ಟಿರುತ್ತೆ, ಮೇಲ್ಗಡೆ ನೀರು ನಿಂತಂಗಿರುತ್ತೆ. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಪುನಃ ಲಿಡ್ ಕ್ಲೋಸ್ ಮಾಡಿಕೊಂಡು ಇನ್ನೊಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ಆವಾಗ ಪರ್ಫೆಕ್ಟಾಗಿ ಅನ್ನ ರೆಡಿಯಾಗಿರುತ್ತೆ. ನಂತರ 5 ನಿಮಿಷ ಬಿಟ್ಟು ಸರ್ವ್ ಮಾಡ್ಬೋದು. ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. 5 ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡು ನಂತರ ಸ್ಟವ್ ಆಫ್ ಮಾಡ್ತೀನಿ. ನಂತರ 5 ನಿಮಿಷ ಬಿಟ್ಟು ನಂತರ ಲಿಡ್ ಓಪನ್ ಮಾಡ್ಕೊಳ್ಳೋಣ. 5 ರಿಂದ 10 ನಿಮಿಷ ಆದಮೇಲೆ ಲಿಡ್ ಓಪನ್ ಮಾಡ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡಿದ್ದು ಲಿಡ್ ಓಪನ್ ಮಾಡ್ತಿದ್ದ ಹಾಗೆ ಒಳ್ಳೆ ಘಮ ಘಮ ಅಂತ ಇದೆ. ಹಿಂಗೆ ಟಚ್ ಮಾಡಿದ್ರೇ ರೈಸ್ ಹುಡಿಯಾಗಿ ಆಗಿರೋದು ಗೊತ್ತಾಗ್ತಾ ಇದೆ. ಜೊತೆಗೆ ಸಾಫ್ಟಾಗೂ ಇರುತ್ತೆ, ಯಾಕೆಂದರೆ ನಾನು ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿರೋದ್ರಿಂದ. ಸರ್ವ್ ಮಾಡ್ಕೊಳ್ಳೋಣ. ಇವಾಗ 1 ಚೂರು ಟೇಸ್ಟ್ ಮಾಡಿ ನೋಡಿದೆ, ಆ ಒಂದು ಗೀ ರೈಸ್ ಎಷ್ಟು ಚೆನ್ನಾಗಿದೆ ಗೊತ್ತಾ. ಎಲ್ಲ ಕಂಪ್ಲೀಟ್ ಆ ತುಪ್ಪದ ಘಮ, ಜೊತೆಗೆ ಆ ಮಸಾಲೆ ಘಮ,
ಈ ಜೀರಾ ರೈಸ್ದು ಕೂಡ ಫ್ಲೇವರು ಎಲ್ಲ ಸೇರ್ಕೊಂಡಿರೋದ್ರಿಂದ ತುಂಬಾ ಅದ್ಭುತವಾಗಿದೆ. ಇದ್ರ ಜೊತೆಗೆ ಚಟ್ನಿ ಅಥವಾ ಯಾವುದೇ ಒಂದು ಕುರ್ಮಗಳಾಗಿರ್ಬೋದು ನೆಂಚ್ಕೊಂಡು ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಮಕ್ಳಿಗಂತೂ ಒಂಚೂರು ರಾಯ್ತ ಹಾಕೊಟ್ಬಿಟ್ರೆ, ಈರುಳ್ಳಿ ರಾಯ್ತ ತುಂಬಾ ಖುಷಿಯಿಂದ ತಿಂತಾರೆ. ಮತ್ತೆ ತಡ ನಿಮ್ಮ ಮನೆಯಲ್ಲೂ ಕೂಡ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.